ಗುರು ಮ್ಯಾಚಲ್ಲಿ ಕಾಂಪಿಟೇಷನೇ ಇಲ್ಲ ಅಂತ ಹೇಳ್ಬೋದು. ಆ ರೇಂಜ್ ನಮ್ಮ ಆರ್ ಸಿ ಬಿ ಡಾಮಿನೇಟ್ ಮಾಡಿ ಬಿಸಾಕಿದ್ದಾರೆ ಇದು ಎಲ್ ಎಸ್ ಸಿ ಟೀಮ್ನ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು, ಬೌಲಿಂಗ್ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ಟೀಮು. ಏನಾಯಿತು ಮತ್ತು ಹೆಂಗಾಯಿತು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಹೌದು, ನಮ್ಮ ಆರ್ ಸಿ ಬಿ ಅವರು ಸಖತ್ತಾಗಿ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ ಎಲ್ ಎಸ್ ಸಿ ಟೀಮ್ ಮೇಲೆ ಅಂತ ಹೇಳ್ಬೋದು. ಆರ್ ಸಿ ಬಿ ಟೀಮ್ ಫಸ್ಟ್ ಟಾಸ್ನ ಗೆಲ್ತಾರೆ, ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಬೌಲಿಂಗ್ ಆಯ್ಕೆ ಮಾಡ್ಕೊಂಡಾಗ ಎಲ್ ಎಸ್ ಸಿ ಅವರು ಓಪನಿಂಗ್ ಬರ್ತಾರೆ. ಮಿಚೆಲ್ ಮಾರ್ಷ್ ಎಡನ್ ಮಾರ್ಕಮ್ ಅವರು ಚೆನ್ನಾಗಿ ಆಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಫಸ್ಟ್ ವಿಕೆಟ್ ತಂದು ಕೊಡೋದು ನಮಗೆ ರಸಿಕ್ ದಾರ್ ಅಂತ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಲೆಗ್ ಸೈಡಲ್ಲಿ ಹೋಗ್ತಾ ಇರುವಂಥ ಬಾಲ್ನ ಲೆಗ್ ಸೈಡ್ಗೆ ಒಂದು ಸಿಂಗಲ್ ತಗೊಳಕ್ಕೆ ಹೋಗ್ಬಿಟ್ಟು ಎಡನ್ ಮಾರ್ಕಮ್ ಅವರು ಕವರ್ಸಲ್ಲಿ ದೇವದತ್ ಪಡಿಕಲ್ ಸಖತ್ತಾಗಿ ಕ್ಯಾಚ್ ಇಟ್ಕೊಳ್ತಾರೆ ಅಂತ ಹೇಳ್ಬೋದು. ಅಲ್ಲಿಂದ ಸ್ಲೈಡ್ ಸೆಟ್ ಆಗುತ್ತೆ ಇದು ಎಲ್ ಎಸ್ ಸಿ ಟೀಮ್ದು ಅಂತ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡೋದು ಜಾಶ್ ಹೇಜಲ್ವುಡ್ ಮತ್ತೆ ಭುವನೇಶ್ವರ್ ಕುಮಾರ್ ಮತ್ತೆ ರಸಿಕ್ ದಾರ್ ಮತ್ತೆ ಕೃಣಾಲ್ ಪಾಂಡ್ಯ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ಮೇಜರ್ ಕಾಂಟ್ರಿಬ್ಯೂಷನ್ ಬಂದಿರೋದು ಎಲ್ ಎಸ್ ಸಿ ಟೀಮ್ ಕಡೆ ಯಾರ್ದಪ್ಪ ಅಂತಂದ್ರೆ ಮಿಚೆಲ್ ಮಾರ್ಷ್ ಮತ್ತೆ ಮುಕುಲ್ ಚೌಧರಿ, ಸ್ವಲ್ಪ ಆಯುಷ್ ಬದೋನಿಯಿಂದ ಅಂತ ಹೇಳ್ಬೋದು. ಇವು ಮೂವರಿಂದ ಕಾಂಟ್ರಿಬ್ಯೂಷನ್ ಇಂದ ಅಲ್ಲಿ ರಿಷಬ್ ಪಂತ್ಗೆ ಬರ್ತಾರೆ, ಒಂದು 3 ಬಾಲ್ ಆಡ್ತಾರೆ. ಜಾಶ್ ಹೇಜಲ್ವುಡ್ ಒಂದು ಬೌನ್ಸರ್ ತರ ಆಗ್ತಾ ಇರ್ತಾರೆ, ಅಲ್ಲಿ ಎಲ್ಬೋಗ್ ಬಿದ್ದು ಇಂಜುರಿ ಆಗಿ ಅವರು ಔಟ್ ಆಗ್ತಾರೆ, ರಿಟೈರ್ಡ್ ಆಗ್ತಾರೆ ಅಂತ ಹೇಳ್ಬೋದು. ಆಮೇಲೆ ತಿರ್ಗಾ ಬರ್ತಾರೆ, ಅಷ್ಟೊಂದೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗೋದಿಲ್ಲ, ತಿರ್ಗಾ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಕವರ್ಸ್ ಅಲ್ಲಿ ಅಬ್ದುಲ್ ಸಮದ್ ಅವರು ಫ್ಲಿಕ್ ಮಾಡಕ್ಕೆ ಹೋಗ್ತಾ ಇರ್ತಾರೆ. ಇಲ್ಲಿ ಕೃಣಾಲ್ ಪಾಂಡ್ಯ ಅವರಿಗೆ ಅವರು ಲೆಗ್ ಸೈಡ್ ಆಡಕ್ಕೆ ಹೋಗ್ತಾ ಇರ್ತಾರೆ, ಕವರ್ಸ್ ಅಲ್ಲಿ ತಿರ್ಗಾ ಕ್ಯಾಚ್ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಅಬ್ದುಲ್ ಸಮದ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ನಮ್ಮ ಆರ್ ಸಿ ಬಿ ಬೌಲರ್ಸು ಭುವನೇಶ್ವರ್ ಕುಮಾರ್ ಆಗಿರೋದು ಮತ್ತು ಜಾಶ್ ಹೇಜಲ್ವುಡ್ ಆಗಿರ್ಬೋದು, ಕೃಣಾಲ್ ಪಾಂಡ್ಯ ಆಗಿರ್ಬೋದು, ಸುಯೇಶ್ ಶರ್ಮಾ ಆಗಿರ್ಬೋದು, ರಸಿಕ್ ದಾರ್ ಮತ್ತು ಇನ್ನು ನಿಮಗೆ ಆಪ್ಷನ್ಗಳು ಬೇಜಾನಿದೆ ಅಂತ ಹೇಳ್ಬೋದು. ರೊಮರಿ ಶೆಫರ್ಡ್ಗೆ ನೀವು ಬೌಲಿಂಗ್ಗೆ ಕೊಡ್ತಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ರೊಮರಿ ಶೆಫರ್ಡ್ ಕೂಡ ಬೌಲಿಂಗ್ ಮಾಡುವಂಥ ಕೇಪಬಿಲಿಟಿ ಇರೋಂಥ ಬೌಲರ್, ಅವರಿಗೆ ಬೌಲಿಂಗ್ಗೆ ಕೊಡಲಿಲ್ಲ. ಈ 3 ಜನ ಕಾಂಟ್ರಿಬ್ಯೂಷನ್ ಇಂದ ಮಿಚೆಲ್ ಮಾರ್ಷ್ ಮತ್ತು ಆಯುಷ್ ಬದೋನಿ ಮತ್ತು ಮುಕುಲ್ ಚೌಧರಿ ಅವರ ಕಾಂಟ್ರಿಬ್ಯೂಷನ್ ಇಂದ 147 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ. ಗುರು 147 ರನ್ ಟಾರ್ಗೆಟ್ ಆಗ ಆರ್ ಸಿ ಬಿ ಟೀಮ್ಗೆ. ಯಾಕಂದ್ರೆ 4 ಮ್ಯಾಚಲ್ಲಿ 200 ರನ್ ಸ್ಕೋರ್ ಮಾಡಿರುವಂಥ ಬ್ಯಾಟಿಂಗ್ ಲೈನಪ್ ನಮ್ಮ ಆರ್ ಸಿ ಬಿ ಟೀಮ್ದು. ಆರಾಮಾಗಿ ಚೇಸ್ ಮಾಡ್ತಾನೆ ಅಂತ ಅಂದ್ಕೊಂಡಂಗೆ ಪವರ್ ಪ್ಲೇ ಸಖತ್ತಾಗಿ ಸ್ಟಾರ್ಟ್ ಮಾಡ್ತಾರೆ. ಫಿಲ್ಸಾಲ್ಟ್ ಅವರು ಅಷ್ಟೊಂದೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗೋದಿಲ್ಲ. ಪ್ರಿನ್ಸ್ ಯಾದವ್ ಅವರಿಗೆ ಬೋರ್ಡ್ ಆಗ್ತಾರೆ ಅಂತ ಹೇಳೋದು. ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಗುರು ಪ್ರಿನ್ಸ್ ಯಾದವ್ ಈ ಸೀಸನ್ ಅಂತೂ ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಯಾಕಂತೇಳಿದ್ರೆ ಬರೀ ಬೋರ್ಡ್ಗಳನ್ನೇ ಎತ್ತಿದ್ದಾರೆ, ಬೋರ್ಡು ಇಲ್ಲ ಎಲ್ ಬಿ ಡಬ್ಲ್ಯೂ, ಬೋರ್ಡು ಇಲ್ಲ ಎಲ್ ಬಿ ಡಬ್ಲ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಪ್ರಿನ್ಸ್ ಯಾದವ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಆಮೇಲೆ ಫಿಲ್ಸಾಲ್ಟ್ ಅವರು ಔಟ್ ಆಗ್ತಾರೆ, ಬೋರ್ಡ್ ಆಗ್ತಾರೆ, ಆಫ್ ಸ್ಟಂಪ್ಸ್ ಡಮ್ ಅಂತ ಹೋಗುತ್ತೆ ಅಂತಲೇ ಹೇಳ್ಬೋದು. ಅದನ್ನ ಬರ್ತಾರೆ ದೇವದತ್ ಪಡಿಕಲ್ ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಮಾಡೋಕ್ಕಿಲ್ಲ, ಒಂದು 10 ರನ್ ಹೊಡಿತಾರೆ ಅಷ್ಟೇ. ವಿರಾಟ್ ಕೊಹ್ಲಿ ಅವರು ಪವರ್ ಪ್ಲೇ ಸಖತ್ತಾಗಿ ಆಡ್ತಾ ಇರ್ತಾರೆ ಅಂತ ಹೇಳೋದು. ಪವರ್ ಪ್ಲೇ ಆದ್ಮೇಲೆ ಸ್ವಲ್ಪ ಸ್ಲೋ ಆಗಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂತಂದ್ರೆ ಎಲ್ಲ ಫೀಲ್ಡರ್ಸ್ಗಳು ಕೂಡ ಬೌಂಡ್ರಿ ಲೈನ್ ಹತ್ರ ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ, ಪವರ್ ಪ್ಲೇ ಬರೀ ಇಬ್ಬರು ಮಾತ್ರ ಬೌಂಡ್ರಿ ಲೈನ್ ತಾವು ಇರ್ತಾರೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಪವರ್ ಪ್ಲೇ ಸ್ವಲ್ಪ ನಮ್ಮ ಆರ್ ಸಿ ಬಿ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಪವರ್ ಪ್ಲೇಲಿ 60 ರನ್ನ ಡಾಮಿನೇಟ್ ಮಾಡ್ತಾರೆ ಅಂತ ಹೇಳ್ಬೋದು. 60 ರನ್ ಹೊಡಿತಾರೆ ನಮ್ಮ ಆರ್ ಸಿ ಬಿ ಟೀಮ್ ಅವರು ಪವರ್ ಪ್ಲೇಲಿ ಅಂತ ಹೇಳ್ಬೋದು. ಅದಾದ್ಮೇಲೆ ಸ್ವಲ್ಪ ಕನ್ಸಾಲಿಡೇಟ್ ಮಾಡ್ತಾರೆ. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಕೂಡ ಔಟ್ ಆಗ್ತಾರೆ. 50 ಆಗ್ತಾಯಿತ್ತು, ಇನ್ನೇನು 1 ರನ್ ಬೇಕಾಗಿತ್ತು, ಅಷ್ಟು ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಪ್ರಿನ್ಸ್ ಯಾದವ್ ಮತ್ತು ಆವಿಷ್ ಖಾನ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಎಲ್ ಎಸ್ ಸಿ ಟೀಮ್ಗೆ. ಇನ್ನು ಸ್ವಲ್ಪ ರನ್ಸ್ ಇದ್ರೆ ಸ್ವಲ್ಪ ಕಾಂಪಿಟೇಷನ್ ಕೊಡ್ಬೋದಾಯಿತು ಅಂತ ಹೇಳ್ಬೋದು ಎಲ್ ಎಸ್ ಸಿ ಟೀಮ್ ಅವರು. ಅದಾದ್ಮೇಲೆ ಬರ್ತಾರೆ ನಮ್ಮ ಕ್ಯಾಪ್ಟನ್ ಅವರು, ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಬರ್ತಿದ್ದಂಗೆ 6-4 ಅವ್ರ ಲೆಂತಲ್ಲಿ ಇತ್ತು, ಆ ಲೈನಲ್ಲಿ ಇತ್ತು, ಇವೆಲ್ಲ ಇಲ್ಲ ನನಗೆ ಸ್ಟಾರ್ಟಲ್ಲಿ ಬಿದ್ದಿದೆಯಾ ಅನ್ನೋದು ಅಷ್ಟೇ ನೋಡೋದು. ಇಲ್ಲಿ ನಮ್ಮ ರಜತ್ ಪಟಿದಾರ್ ಅಂತ ಹೇಳೋದು ಸಖತ್ತಾಗಿ ಡಾಮಿನೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಆರ್ ಸಿ ಬಿ ಟೀಮಲ್ಲಿ ಅಂತ ಹೇಳ್ಬೋದು. ಈ ಸೀಸನ್ ಆರೆಂಜ್ ಕಪ್ ಗೆದ್ದರೂ ಆಶ್ಚರ್ಯ ಪಡಬೇಕಾಗಿಲ್ಲ, ಯಾಕಂದರೆ ಆ ರೀತಿ ಸ್ಟ್ರೈಕ್ ಮಾಡ್ತಿದ್ದಾರೆ. ಎಲ್ಲರೂ ಪವರ್ ಪ್ಲೇಲಿ ಬಂದ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡೋದು ನೋಡಿರ್ತಾರೆ ನೀವು, ಈ ರೀತಿ ಸ್ಟ್ರೈಕ್ ರೇಟಲ್ಲಿ ಆಡೋದು ನೋಡಿರ್ತಾರೆ. ಅಭಿಷೇಕ್ ಶರ್ಮಾ, ವೈಭವ್ ಸೂರ್ಯವಂಶಿ, ವಿರಾಟ್ ಕೊಹ್ಲಿನ ಇನ್ಫ್ಯಾಕ್ಟ್ ಮತ್ತು ಫಿಲ್ಸಾಲ್ಟ್ ಅವರು, ರೋಹಿತ್ ಶರ್ಮಾ, ಯಾರು ಬೇಕಾದ್ರೂ ತಗೊಳ್ಳಿ, ಪವರ್ ಪ್ಲೇಲಿ ಬ್ಯಾಟಿಂಗ್ ಆಡೋದು ಈಸಿ. ಆದರೆ ಇಲ್ಲಿ ರಜತ್ ಪಟಿದಾರ್ ಮಿಡ್ಲ್ ಓವರ್ಸ್ ಬಂದ್ಬಿಟ್ಟು ಈ ರೀತಿ ಸ್ಟ್ರೈಕಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆದಷ್ಟು ಬೇಗ ಇಂಡಿಯಾಗೆ ಅವ್ರು ಆಡೋ ಸಾಧ್ಯತೆ ಎಲ್ಲ ಇದೆ ಅಂತ ಹೇಳ್ಬೋದು. ನಮ್ಮ ಬೌಲರ್ಸ್ಗಳಂತೂ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ನಮ್ಮ ವಿಕೆಟ್ ಕೀಪರ್ ಬ್ಯಾಟರ್ ಆದಂಥ ಜಿತೇಶ್ ಶರ್ಮಾ ಕೂಡ ಒಂದು ವ್ಯಾಲ್ಯೂಯಬಲ್ ಕಾಂಟ್ರಿಬ್ಯೂಷನ್ ಬರುತ್ತೆ ಅಂತ ಹೇಳ್ಬೋದು. ಒಂದು ಸಖತ್ತಾದಂಥ ನಾಕ್ ಆಡ್ತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ನಿಮಗೆ ಟಿಮ್ ಡೇವಿಡ್ ಮತ್ತು ರೊಮಾರಿ ಶೆಫರ್ಡ್ ಫಿನಿಶ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಟಿಮ್ ಡೇವಿಡ್ ಕ್ಯಾಚ್ನ ಹಿಡಿದ್ಬಿಟ್ಟು ಅಲ್ಲಿ ಅಬ್ದುಲ್ ಸಮದ್ ಅವರು ಎಸಿತಾರೆ, ಲೈಡರ್ ಮಾರ್ಕಮ್ ಅವರು ಹಿಡಿಯೋಕ್ಕಾಗಲ್ಲ ಬಿಟ್ಬಿಡ್ತಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಫಿನಿಶ್ ಮಾಡ್ಕೊಳ್ತಾರೆ. ಇದೆ ರೊಮಾರಿ ಶೆಫರ್ಡ್ ಅವರು ಇನ್ನೂ 4.5 ಓವರ್ ಇರುವಾಗಿನ ನಮ್ಮ ಆರ್ ಸಿ ಬಿ ಟೀಮು ಭರ್ಜರಿಯಾಗಿ ಗೆದ್ದಿದೆ ಅಂತ ಹೇಳ್ಬೋದು. ಎಲ್ ಎಸ್ ಸಿ ಟೀಮ್ ಕಡೆ ಅಷ್ಟೊಂದು ಏನು ಕ್ವಾಲಿಟಿ ಇಲ್ಲ ಅಂತ ನಂಗೆ ಮೊದಲೇ ಹೇಳಿದೆ. ಯಾಕಂದರೆ ಆ ರೀತಿ ಬೌಲರ್ಸು ಇಲ್ಲ, ಬೌಲರ್ಸ್ಗಳಿದ್ದಾರೆ. ಬೌಲರ್ಸ್ಗಳಿಗೆ ಏನಪ್ಪ ಬೇಕು ಅಂತಂದರೆ ಬ್ಯಾಟ್ಸ್ಮನ್ಗಳಿಗೆ ರನ್ಸ್ ಬೇಕಾಗುತ್ತೆ. ಬ್ಯಾಟ್ಸ್ಮನ್ಗಳು ರನ್ ಸ್ಕೋರ್ ಮಾಡಿದ್ರೆ ನಿಮ್ಮ ಬೌಲರ್ಸ್ ಎಫೆಕ್ಟಿವ್ ಆಗಿರ್ತಾರೆ. ಇಲ್ಲವರು ಯಾವುದೇ ಕಾರಣಕ್ಕೂ ನೀವು ಡಿಫೆಂಡ್ ಮಾಡೋಕ್ಕಾಗೋದಿಲ್ಲ. ಇಂಥ ಮಾಡ್ರೇಟ್ ಟೋಟಲ್ ಇದ್ದಾಗ ನಿಮ್ಗೆ ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದರೆ ಆ ರೀತಿ ಬ್ಯಾಟಿಂಗ್ ಲೈನಪ್ ಇದೆ. ನಮ್ಮ ಆರ್ ಸಿ ಬಿ ಅಗ್ರೆಸಿವ್ ಆಡೋಕೆ ಹೋಗ್ಬಿಟ್ಟೇ ಈ ರೀತಿ ವಿಕೆಟ್ ಕಳ್ಕೊಂಡಿರೋದು ಅಂತ ಹೇಳೋದು. 5 ವಿಕೆಟು ಹೇಳೋದಿಲ್ಲ, 5 ವಿಕೆಟ್ ಕಳ್ಕೊಂಡಿದ್ದಾರಲ್ಲ ಗುರು ಅಂತ. 5 ವಿಕೆಟ್ ಯಾವ ರೀತಿ ಕಳ್ಕೊಂಡಿದ್ದಾರೆ ಅಂತ ಹೇಳಲ್ಲ, ಹೊಡೆಯಕ್ಕೆ ಹೋಗ್ಬಿಟ್ಟೆ ಕಳ್ಕೊಂಡಿರೋದು ಅಂತ ಹೇಳ್ಬೋದು. ಫಿಲ್ಸಾಲ್ಟ್ ಒಬ್ಬರದೇ ನಿಮಗೆ ಜೆನ್ಯೂನ್ ವಿಕೆಟ್ ಅಂತ ಹೇಳ್ಬೋದು. ಯಾಕಂದರೆ ಆ ರೀತಿ ಬ್ಯಾಟರ್ಡೆ ತೂರ್ಕು ಹೋಗ್ಬಿಟ್ಟು ಔಟ್ ಆದ್ರು ಅಂತ ಹೇಳ್ಬೋದು ಫಿಲ್ಸಾಲ್ಟ್ ಅವರು. ಅದನ್ನ ಬಿಟ್ಟರೆ ಯಾವುದು ಕೂಡ ಜೆನ್ಯೂನ್ ವಿಕೆಟ್ ಅಂತ ಹೇಳ್ಬೋದು. ಯಾಕಂದ್ರೆ ಹೊಡೆಯಕ್ಕೆ ಹೋಗ್ಬಿಟ್ಟು ಔಟ್ ಆದ್ರು ಅಂತ ಹೇಳ್ಬೋದು. ನಮ್ಮ ಆರ್ ಸಿ ಬಿ ಅಗ್ರೆಸಿವ್ ಆಗಿ ಆಡಕ್ಕೆ ಹೋಗ್ಬಿಟ್ಟು ವಿಕೆಟ್ಗಳು ಕೊಟ್ಟಿದ್ದಾರೆ, ಭರ್ಜರಿಯಾಗಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು. 4.5 ಬಾಲ್ ಇರುವಾಗಲೇ ನಮ್ಮ ಆರ್ ಸಿ ಬಿ ಅವರು ಗೆದ್ದು ಟೇಬಲ್ ಟಾಪರ್ ಆಗಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಆರ್ ಸಿ ಬಿ ಅವರು ಟೇಬಲ್ ಟಾಪರ್ ಆಗಿದ್ದಾರೆ ಅಂತ ಹೇಳ್ಬೋದು. ಈ ಸೀಸನ್ ಪಕ್ಕ ನಾವು ಫೈನಲ್ ಅಲ್ಲಿ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.